ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಈ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ದಾಖಲಾತಿ ಪರಿಶೀಲನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ. ಏನಪ್ಪ ಅಪ್ಡೇಟ್ ಅಂದರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮಾಹಿತಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಜಾಹೀರಾತು ಸಂಖ್ಯೆ 2019 ದಿನಾಂಕ 10/12/2019 ರನ್ವಯ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲ ದಾಖಲೆ, ದೈಹಿಕ ಅರ್ಹತೆ ಪರಿಶೀಲನೆಯನ್ನು ದಿನಾಂಕ 8/4/2024 ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿ ಇಲ್ಲೇ ಪ್ರಾರಂಭಿಸಲಾಗಿದ್ದು, ಹಾಜರುಪಡಿಸಬೇಕಾದ ಮೂಲ ದಾಖಲಾತಿಗಳ ವಿವರ ಕುರಿತು ಸಂಸ್ಥೆಯ ವೆಬ್ಸೈಟ್ ವಿಳಾಸ www.nrtc.karnataka.gov.in ನಲ್ಲಿ ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಕರಪತ್ರವನ್ನು ಮುದ್ರಿಸಿಕೊಂಡು ನಿಗದಿತ ದಿನಾಂಕ ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ತಿಳಿಸಲಾಗಿರುತ್ತದೆ. ಸದರಿ ಪ್ರಕ್ರಿಯೆಯು ದಿನಾಂಕ 16/6/2024 ಮಾತ್ರ ನಡೆಯಲಿದ್ದು, ಮೂಲ ದಾಖಲೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗದೆ ಅಂದರೆ ನೀವು ಆಲ್ರೆಡಿ ಹೋಗಿದ್ರೆ ಇಲ್ಲ ಯಾರು ಹೋಗಲಾರ್ದೇ ಇರ್ತಾರೋ ಹಾಜರಾಗದೆ ಇರುವ ಅಭ್ಯರ್ಥಿಗಳಿಗೆ ಅಂತಿಮವಾಗಿ ದಿನಾಂಕ ನೋಡ್ಬೋದು ಸ್ನೇಹಿತರಲ್ಲಿ, ಅಂತಿಮವಾಗಿ ದಿನಾಂಕ 19/6/2024 21/6/2024 ಹಾಜರಾಗುವಂತೆ ತಿಳಿಸಲಾಗಿದೆ. ಅಂದರೆ ಇಲ್ಲಿ ಯಾರ್ಯಾರು ವೆರಿಫಿಕೇಷನ್ಗೆ ಹೋಗಿಲ್ಲ ಅಂದರೆ ಕಾರಣಾಂತರಗಳಿಂದ ಅವರು ವೆರಿಫಿಕೇಷನ್ಗೆ ಹೋಗಿರಲ್ಲ, ಅಂದರೆ ಅವ್ರದ್ದೇನೋ ಡೇಟ್ ಮಿಸ್ ಆಗಿರ್ತದೆ, ಅಂದರೆ ಅವ್ರ ಹತ್ರ ಅರ್ಜಿ ಫಾರಮ್ ಕಳೆದೋಗಿರ್ತದೆ, ಅವರ ಡಿ ಕಟ್ಟಿದ್ದು ಕಳೆದೋಗಿರ್ತದೆ. ಅಂದರೆ ನಿಮ್ಮ ಡಿ ಕಟ್ಟಿದ್ದೇನು ಬೇಕಾಗಿರಲ್ಲ, ಅವರಲ್ಲೇ ಅವ್ರ ಹತ್ರ ಅಪ್ಡೇಟ್ ಇರುತ್ತೆ. ನಿಮ್ಮದು ಅರ್ಜಿ ಸಂಖ್ಯೆ ಏನಕ್ಕೆ ಕಳೆದೋಗಿದ್ರೆ ನೀವು ಅಲ್ಲೋಗಿ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ಅಲ್ಲೋಗಿ ಇದು ಮಾಡಿದ್ರೆ ನಿಮ್ಮ ನಂಬರ್ ಸಿಗುತ್ತೆ, ಅರ್ಜಿ ಸಂಖ್ಯೆ ಕೊಡ್ತವ್ರೆ, ಹುಡುಕಾಡಿ ನೀವು ಅರ್ಜಿಯನ್ನು ಪ್ರಿಂಟ್ ತೊಗೊಂಡು ವೆರಿಫಿಕೇಷನ್ ಮಾಡ್ಕೊಂಡು ಬರ್ಬೋದು. ಕೆಲವೊಬ್ಬರು ಹಾಸ್ಪಿಟಲ್ ಅರ್ಜೆಂಟ್ ಎಮರ್ಜೆನ್ಸಿ ಅಂತೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ, ಯಾವುದೋ ಕಾರಣಾಂತರಗಳಿಂದ ವೆರಿಫಿಕೇಷನ್ಗೆ ಹೋಗಿರಲ್ಲ, ಡೇಟ್ ಮಿಸ್ ಆಗಿರುತ್ತೆ, ಇವಾಗ ಹೋಗಿದ್ರೆ ಏನಾಗುತ್ತೋ ಇಲ್ಲೋ ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡಿದ್ದಿರ್ತಾರಲ್ಲ. ಎಷ್ಟು ಜನ ಮಿಸ್ ಆಗಿರೋ ಅವರೆಲ್ಲರೂ ಈ ಒಂದು ದಿನಾಂಕಗಳಿದ್ದಾವಲ್ಲ 19/6/2024 21/6/2024 ನೀವು ಹೋಗಿ ನಿಮ್ಮ ದಾಖಲಾತಿ ಪರಿಶೀಲನೆ ಮಾಡಿಕೊಂಡು ಬರ್ಬೋದು. ಅದಕ್ಕೋಸ್ಕರ ಇವರು 19, 20, 21 3 ದಿನಗಳ ಕೊನೆಯ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ದಿನಗಳು ಮಿಸ್ ಆಗಿದ್ರೆ ಇದು ಅಂತಿಮ ಅವಕಾಶವಾಗಿದ್ದು, ದಿನಾಂಕ 21/6/2024 ನಂತರ ಮೂಲ ದಾಖಲೆ ದೈಹಿಕ ಅರ್ಹತೆಗೆ ಪರಿಶೀಲನೆಗೆ ಪುನಃ ಅವಕಾಶ ನೀಡಲಾಗುವುದಿಲ್ಲ. ಅಂದರೆ ಈ ಡೇಟ್ ಮಿಸ್ ಆಗಿದ್ರೆ ಮತ್ತೆ ನೆಕ್ಸ್ಟ್ ನಾನು ಬರ್ಬೋದು ಹೋಗ್ಬೋದು ಇಂಥದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬೇಕಾದರೆ ಈ ಕಾಪಿ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಯಾರ್ಯಾರು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೋ ನಿಮ್ಮದೇನಾದರೂ ಅದರದ್ದು ಸಂಬಂಧಪಟ್ಟಿದ್ದು ಅಂದರೆ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅಪ್ಲಿಕೇಶನ್ ನಂಬರ್ ಇಲ್ಲ, ಈ ಥರ ಏನು ಎಲ್ಲ ಇದಿತ್ತು, ನೀವು ಅಂಥವ್ರು ಯಾರನ್ನ ಇದ್ದರೆ ನಿಮ್ಮ ಮೂಲ ದಾಖಲಾತಿಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದರೆ ನಿಮ್ಮ ನಂಬರ್ ಸಿಗುತ್ತೆ, ನಿಮ್ಮ ನಂಬರ್ ಕೊಡ್ತವ್ರೆ, ನೀವು ಅಲ್ಲೇ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ವಾಯುವ್ಯ ಕರ್ನಾಟಕದ ಒಂದು ಹೊಸ ಅಪ್ಡೇಟು. ಇದಾಗಿದ್ದ ತಕ್ಷಣ ಅವರು ಇವಾಗ
ಚಾಲನಾ ವೃತ್ತಿ ಪರೀಕ್ಷೆಗೆ ಮತ್ತೆ ಮಾಹಿತಿ ಕೊಡ್ತವ್ರೆ. ಸೊ ನೋಡೋಣ ಅದು ಯಾವಾಗಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಅದಾಗಿದ ತಕ್ಷಣ ನಾನು ನಿಮಗೆ ತಿಳಿಸುತ್ತೇನೆ. ಸೊ ನನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.